ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನ ಅಂತ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಮಧ್ಯಾಹ್ನದ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 3:30 ಆಗಿದೆ. ನಾನು ಇವಾಗ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹೊರಟಿದ್ದೀನಿ ಇವಾಗ. ಸ್ವಲ್ಪ ನೀಡಿರಲ್ವ ಅಂತ ನಾನು ಎಲ್ಲರೂ ಬಂದು ಹೋದ ಮೇಲೆ ಒಂದೊಂದ್ಸಲ ಹೋಗ್ತೇನೆ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ. ಇಲ್ಲ ಅಂದರೆ ಯಾರಾದರೂ ಸಿಕ್ಬಿಟ್ರೆ ಅವಳ ಫ್ರೆಂಡ್ಸ್ ಎಲ್ಲ ಬರ್ತಾ ಈ ರೋಡಲ್ಲಿ, ಇದು ಕಾಂಕ್ರೀಟ್ ರೋಡ್ ಹೊಸದಾಗಿ ಮಾಡಿದ್ದಾರೆ, ಇದರಲ್ಲಿ ಓಡ್ಕೊಂಡು ಬರ್ತಾರೆ. ಓಡ್ಕೊಂಡು ಬಂದು ಬೀಳ್ತಾರೆ. ಬಿದ್ದುಬಿಟ್ಟು ತುಂಬ ತಾಗ್ಬಿಡ್ತದೆ, ಮನೆ ಬ್ಲಡ್ ಎಲ್ಲ ಬಂದು ಬಿಡ್ತದೆ. ಅದಕ್ಕೆ ಎಲ್ಲರೂ ಈ ಕಡೆ ಬರುವವರು ಅವರು ಹೋದ್ಮೇಲೆ ನಾನು ಹೋಗ್ತೀನಿ. ನಾನು ಹೋಗ್ಬೇಕಿದ್ರೆ ಅವಳು ರೆಡಿ ಆಗಿಬಿಟ್ಟಿದ್ದಾಳೆ. ಗೇಟ್ ಹತ್ರ ಕಾಣಿಸಿದ್ರೆ ಸಾಕು, ಅಲ್ಲಿ ಡೋರ್ ಹತ್ರ ಬಂದು ರೆಡಿ ಆಗಿಬಿಡ್ತಾಳೆ. ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ನಿಂತ್ಕೊಂಡು ಹೀಗೆ ಬಂದ್ವಿ. ನಾವು ಬಂದು ಈ ಒಳಗಡೆ ಸಣ್ಣ ಗೇಟ್ ಇದೆ, ಗೇಟ್ ಹತ್ರ ಆಡ್ತಿದ್ಲು. ಎಲ್ಲನೂ ನೋಡ್ಬೇಕು ಅವಳಿಗೆ. ಒಂದು ಸ್ವಲ್ಪ ಸೈಕಲ್ಲು ಮೆಟ್ಬೇಕು, ಅಲ್ಲಿ ನಿಲ್ಸಿದಲ್ಲಿ ಸೈಕಲ್ಲು ಮೆಟ್ಕೊಳ್ತಾಳೆ. ಆಮೇಲೆ ಚಪ್ಪಲಿ ಇಟ್ಟುಬಿಟ್ಟು ಒಳಗಡೆ ಹೋದ್ಲು. ಬಾಗಿಲು ಸ್ವಲ್ಪ ಟೈಟ್ ಇದೆ, ಹಾಗೆ ಮೆಟ್ತಾಳೆ ಅವಳು. ಅವಳಿಗೆ ಓಪನ್ ಮಾಡಲಿಕ್ಕಿದ್ರೆ ಆಗ್ತಿಲ್ಲ. ಬಂದಾವಾಗಲೇ ಟಿವಿ ಇಟ್ಬಿಟ್ಲು. ಒಂದೊಂದ್ಸಲ ಇಡ್ತಾಳೆ, ಒಂದೊಂದ್ಸಲ ಇಲ್ಲ. ಅಪರೂಪಕ್ಕೆ ನೋಡ್ತಾಳೆ ಟಿವಿ, ಇಲ್ಲಾಂದ್ರೆ ಆಡ್ಲಿಕ್ಕೆ ಹೋಗ್ತಾಳೆ. ಸಣ್ಣ ಮಗು ನೋಡಿ ಆಯ್ತಾ, ಸೊಂಟದಲ್ಲಿ ಕೂತಿದೆ. ಮಳೆ ಬಂದು ಕೂತ್ಕೊಂಡ್ಲು. ಇದು ನೋಡಿ ನನ್ನ ಹೊಸದು ಮನಿ ಪ್ಲ್ಯಾಂಟ್, ತಂಗಿಯ ಮನೆಯಿಂದ ತಂದಿದ್ದೇನೆ. ಸಣ್ಣ ಚಿಗುರು ಬಂದಿದೆ, ಒಳ್ಳೆದು. ಇದು ಅದು ಹೊರಗಿದ್ದದು, ಇದು ಒಳಗಡೆ ಇದ್ದದ್ದು. ಇದು ಸ್ವಲ್ಪ ದೊಡ್ಡದಾಗಿದೆ ಚಿಗುರು, ಇದು ಸ್ವಲ್ಪ ಉದ್ದ ಬಂದಿದೆ. ಇದು ಗೌರಿ ಹೋಲ್ಗ. ಇದು ಬಿಸ್ಕೆಟ್ ಫ್ಲವರ್ ದೊಡ್ಡದು ಎಲ್ಲ ಇದೆ ಅಲ್ವಾ, ಬಿಸ್ಕೆಟ್ ಫ್ಲವರು. ಹೂ ಆದ್ಮೇಲೆ ತೋರಿಸ್ತೇನೆ ಆಯ್ತಾ ನಿಮಗೆಲ್ಲ. ಮಗಳು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಮ್ವರ್ಕ್ ಮಾಡ್ಕೊಳ್ಳಿಕ್ಕೆ ಕೂತ್ಬಿಟ್ಟಿದ್ದಾಳೆ. ಹೋಮ್ವರ್ಕ್ ಇವಾಗ ಒಂದೊಂದು ಬುಕ್ಕಲ್ಲಿ ಕೊಡ್ತಿದ್ದಾರೆ. ಒಂದೊಂದ್ಸಲ ನನ್ನ ಜೊತೆ ಕೇಳ್ಕೊಳ್ತಾಳೆ, ಅವಳಿಗೆ ಗೊತ್ತಿದ್ರೆ ಅವಳೇ ಮಾಡ್ಕೊಳ್ತಾಳೆ. ಲೈನ್ ಎಲ್ಲ ಹಾಕ್ಕೊಟ್ರೆ ಸಾಕು, ಅವಳು ಬರೀತಾಳೆ. ಗೊತ್ತಿಲ್ಲ ಅಂದ್ರೆ ಕೇಳ್ಕೊಂಡು ಬರೀತಾಳೆ. ಹೋಮ್ವರ್ಕ್ ಎಲ್ಲ ಮಾಡ್ತಾನೆ. ಒಂದು ಸ್ವಲ್ಪ ಮಾತಾಡ್ತಾಳೆ, ಮಾತಾಡ್ಬಿಟ್ರೆ ತುಂಬ ಮಾತಾಡ್ಕೊಂಡಿರ್ತಾಳೆ. ಹೋಮ್ವರ್ಕ್ ಕಂಪ್ಲೀಟ್ ಆಯಿತು. ಇನ್ನೊಂದ್ಸಲ ಇನ್ನು ಸ್ಲೇಟಲ್ಲಿ ಬರಿಬೇಕು, ಅದನ್ನೇ ಸೇಮ್ ಸ್ಲೇಟಲ್ಲಿ ಬರಿಬೇಕು. ಒಂದೊಂದ್ಸಲ ಸ್ಲೇಟಲ್ಲಿ ಬರಿತಾಳೆ, ಇಲ್ಲಾಂದ್ರೆ ಆಡ್ಕೊಳ್ಲಿಕ್ಕೆ ಹೋಗ್ತಾಳೆ, ಸೈಕಲ್ ಬಿಡ್ತಾಳೆ ರೋಡಲ್ಲಿ. ಒಂದೊಂದ್ಸಲ ಸ್ಲೇಟಲ್ಲಿ ನಮ್ಮ ಜೊತೆ ಮಾಡ್ತಾಳೆ, ಇಲ್ಲಾಂದ್ರೆ ಅವಳ ಅಪ್ಪನ ಜೊತೆ ಸ್ಲೇಟಲ್ಲಿ ಬರೀತಾಳೆ. ಇವತ್ತು ನಾನೇ ಬರ್ಸಿದ್ದೇನೆ ಸ್ಲೇಟಲ್ಲಿ ಸಹ. ಹೊರಗಡೆ ಮಳೆ ಬರಲಿಕ್ಕೆ ರೆಡಿ ಆಗ್ತಿತ್ತು. ಹಾಗೆ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಬಾಯ್ ಬಾಯ್ ಎಲ್ಲರಿಗೂ.